Hello everyone, this is Lohit Kumar here. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಟಾಪ್ 10 ಇಂಪಾರ್ಟೆಂಟ್ ಇವೆಂಟ್ಸ್ಗಳನ್ನು ತೆಗೆದುಕೊಂಡು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದುವರೆಗೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕಾನ್ಸೆಪ್ಟ್. So let's get started with the first one. Hydrogen enriched compressed natural gas ಅಂತ ಕರಿತೀವಿ. ಸೊ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಾರ್ಟ್ ಫಾರ್ಮ್ ಅಲ್ಲಿ HCNG ಅಂತ ಕರಿತೀವಿ. ಹೈಡ್ರೋಜನ್ ಎನ್ರಿಚ್ಡ್ compressed natural gas ಅಂತ ಕರಿತೀವಿ. 2019 ಅಲ್ಲಿ IAS ಪ್ರಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಇದರ ಅಬ್ರಿವೇಷನ್ಸ್ ಗಳನ್ನ ನೋಡ್ಕೊಂಡಿದೀವಿ. ಈಗ an alternative clean fuel for transportations ಅಂದ್ರೆ ಸಾರಿಗೆ ವ್ಯವಸ್ಥೆಗೆ ಅತ್ಯುನ್ನತ ಸ್ವಚ್ಛವಾಗಿರ್ತಕ್ಕಂತಹ ಒಂದು ಇಂಧನ ಅಂತಾನೆ ಹೇಳ್ಬಹುದು. ಯಾವುದು ಇದು? HCNG. ನೋಡಿ, ನೆಕ್ಸ್ಟ್ ಏನಿದೆ ಅಂದ್ರೆ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಅಂತ ಕರಿತೀವಿ. ಸೊ ಈ HCNG ಅನ್ನ ನಾವು CNG ಅನ್ನು ಆಲ್ರೆಡಿ ನಾವು ಯೂಸ್ ಮಾಡ್ಕೊಂತ ಇದೀವಲ್ಲ, ಆ ಇಂಜಿನ್ ನ ಜೊತೆಗೆ ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟು HCNG ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಕೇಂದ್ರೀಯ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ 1989ರ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಈ HCNG ಅನ್ನ ಇಂಧನವಾಗಿ ಉಪಯೋಗಿಸ್ಕೊಳ್ಳಿ ಅಂತೇಳಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ನೋಟಿಫಿಕೇಶನ್ ಅನ್ನ ನೀಡಿದೆ. ಫಸ್ಟ್ ಆಫ್ ಆಲ್, ಈ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ 1989ಕ್ಕೆ ಸಂಬಂಧಪಟ್ಟಂತೆ ಸೌಮಿತ್ರ ಚೌಧರಿ ಅಂತಕ್ಕಂಥ ಒಬ್ಬ ಫೇಮಸ್ ಪರ್ಸನಾಲಿಟಿ ಬರ್ತಾರೆ. ಸೊ ಈ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಶಿಫಾರಸುಗಳನ್ನ ಕೊಡ್ತಾರೆ. ಆ ಶಿಫಾರಸುಗಳನ್ನ ನೋಡ್ಕೊಬೇಕಾಗತ್ತೆ. ಸೊ ಹಿಯರ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಯೂಶಲಿ ನಾವು ಮೋಟಾರ್ ವೆಹಿಕಲ್ಸ್ ಗಳಿಗೆ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊಂತೀವಿ. ಇಟ್ ಇಸ್ ಆಲ್ಟರ್ನೇಟಿವ್ ಫಾರ್ ಪೆಟ್ರೋಲ್, ಡೀಸೆಲ್ ಅಂಡ್ ಗ್ಯಾಸೋಲಿನ್, ರೈಟ್? ಸೊ ನಾವೇನು ಪೆಟ್ರೋಲು, ಡೀಸೆಲು, ಗ್ಯಾಸೋಲಿನ್ಗಳ ಮೂಲಕ ನಾವೇನು ವಾಹನಗಳಿಗೆ ಇಂಧನಗಳನ್ನಾಗಿ ಬಳಸ್ತೀವಿ. ಅದರ ಫುಲ್ ಫ್ಲೆಡ್ಜ್ಡ್ ಫಾರ್ಮ್ ಆಗಿ, ಅದರ ರಿವೈಸ್ಡ್ ಫಾರ್ಮ್ ಆಗಿ, ಅದನ್ನ ಮಾಡರ್ನ್ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಮೀಥೇನ್ ಅನ್ನ 99% ಅಷ್ಟು ಕಾಂಪ್ರೆಸ್ಡ್ ಮಾಡಿ, ಅದರ ಫಾರ್ಮ್ ಆ ವ್ಯಾಲ್ಯೂಮ್ ಅನ್ನ 1%ಗೆ ಕಾಂಪ್ರೆಸ್ಡ್ ಮಾಡಿ ನ್ಯಾಚುರಲ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಯಾವುದನ್ನ? ಮೀಥೇನ್ ಅನ್ನ ಸಬ್ಸ್ಟಾನ್ಸಸ್ ಆಗಿ ಯೂಸ್ ಮಾಡ್ಕೊಂತೀವಿ. ಸೊ ಈ CNGಗೆ ಹೈಡ್ರೋಜನ್ ಅನ್ನ ಸೇರಿಸೋದ್ರ ಮೂಲಕ ಏನಾಗುತ್ತೆ? ಫ್ಯೂಚರ್ ಅಲ್ಲಿ ಜಲಜನಕ ಆರ್ಥಿಕತೆ ಅಂತ ಕರಿತೀವಿ. ಅಂದ್ರೆ ಫ್ಯೂಚರ್ ಹೈಡ್ರೋಜನ್ ಎಕಾನಮಿಗೆ ಒಂದು ಭವಿಷ್ಯವಾಗಿರ್ತಕ್ಕಂತಹ ಒಂದು ಇಂಧನ ಯಾವುದು ಅಂತ ಕೇಳಿದ್ರೆ ಹೈಡ್ರೋಜನ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳ್ತೀವಿ. ಸಮ್ಟೈಮ್ಸ್ ಕ್ವಶನ್ ರೈಸ್ ಆಗುತ್ತೆ ಇದರಲ್ಲಿ, ರೈಟ್? ಸೊ ಇಲ್ಲಿ ಈ ಒಂದು HCNG ಅನ್ನು ಯೂಸ್ ಮಾಡೋದ್ರ ಮೂಲಕ ನಮಗೆ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಇಟ್ ಎಮಿಟ್ಸ್ ನಾನ್ ಟ್ಯಾಕ್ಸಸ್ ಗ್ಯಾಸಸ್, ರೈಟ್? ಸ್ವಚ್ಛವಾಗಿರ್ತಕ್ಕಂತಹ ಮತ್ತು ಶುದ್ಧವಾಗಿರ್ತಕ್ಕಂತಹ ಇಂಧನ ಇದೊಂದಾಗಿದೆ, ರೈಟ್? ಜಾಸ್ತಿ ಗ್ರೀನ್ ಹೌಸಸ್ ಗ್ಯಾಸ್ಗಳಾಗಿರ್ಲಿ ಅಥವಾ CO2 ಆಗಿರ್ಲಿ, ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಲಿ ಅಥವಾ ನೈಟ್ರಸ್ ಆಕ್ಸೈಡ್ ಆಗಿರ್ಲಿ, ಯಾವುದೇ ರೀತಿಯಾಗಿ ಫುಲ್ ಫ್ಲೆಡ್ಜ್ಡ್ ಫಾರ್ಮ್ ಅಲ್ಲಿ ಏನು ಎಮಿಟ್ ಆಗೋದಿಲ್ಲ. ಸೊ ಏನಾಗುತ್ತೆ? ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಪ್ರಮಾಣ ಈ ಒಂದು ಅನಿಲದಿಂದ, ಈ ಒಂದು ಫ್ಯೂಯಲ್ ಇಂದ ಕಡಿಮೆ ಆಗುತ್ತೆ. ನೋಡಿ, ನೇಮ್ ಅನ್ನ ನೆನಪಿಟ್ಕೊಳ್ಳಿ. ಸಮ್ಟೈಮ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. HCNG ಹೈಡ್ರೋಜನ್ ಎನ್ರಿಚ್ಡ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ರೈಟ್? HCNG ಮತ್ತು CNGಗೂ ಏನೇನು ಸಿಮಿಲಾರಿಟೀಸ್ಗಳಿದೆ, ಏನೇನು ಡಿಫ್ರೆನ್ಶಿಯೇಟ್ ಇದೆ ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. HCNG ಎಂದರೆ ಆನ್ ಆಲ್ಟರ್ನೇಟಿವ್ ಕ್ಲೀನ್ ಫ್ಯೂಯಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ, ರೈಟ್? ಹೈಡ್ರೋಜನ್ ಮತ್ತು ಮೀಥೇನ್ ಉಪಯೋಗವನ್ನ ಕ್ರೋಢೀಕರಿಸ್ತದೆ, ರೈಟ್? ಕನ್ಸಾಲಿಡೇಟ್ ಮಾಡುತ್ತೆ. ನೋಡಿ, CNG ಅಂದರೆ ಮೀಥೇನ್ ನ ಸಂಯೋಜನೆ ಆಗಿದೆ, ಕಾಂಪೋಸಿಷನ್ ಆಫ್ ಮೀಥೇನ್ ಅಂತ ಕರಿತೀವಿ, ರೈಟ್? ಸೊ ಕಡಿಮೆ ವಾಯು ಮಾಲಿನ್ಯಕಾರಕಗಳನ್ನ ಹೊರಸೂಸುತ್ತದೆ. ಜೊತೆಗೆ ಯಾವುವು ಕಡಿಮೆ ಮಾಲಿನ್ಯಕಾರಕಗಳು, ವಾಯು ಮಾಲಿನ್ಯಕಾರಕಗಳು ಯಾವುವು ಅಂದ್ರೆ CO2, CO and N2O ಅಂತೇಳಿ ನೆನ್ಪಿಟ್ಕೊಬೇಕಾಗತ್ತೆ. ನೋಡಿ, ಪೆಟ್ರೋಲ್ ಡೀಸೆಲ್ ನಿಂದ ಏನು CO2ಗಳು ಏನು ಬಿಡುಗಡೆ ಆಗುತ್ತೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ CNG
ಏನು ಮಾಡುತ್ತೆ, ವಾಯು ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುತ್ತೆ. ಅದಕ್ಕಿಂತನೂ ಕಡಿಮೆ HCNG ಈ ವಾಯು ಮಾಲಿನ್ಯಕಾರಕಗಳನ್ನು ಹೊರಸೂಸುತ್ತದೆ ಅಂತ ಹೇಳ್ತಾ, ನೆಕ್ಸ್ಟ್ ನೋಡೋಣ, ಇಲ್ಲಿ ಹೈಡ್ರೋಜನ್ ಮತ್ತು CNG ಯನ್ನು ಮಿಶ್ರಣ ಮಾಡೋದ್ರ ಮೂಲಕ ಏನು ಡೈಲ್ಯೂಟ್ ಮಾಡೋದ್ರ ಮೂಲಕ HCNG ಯನ್ನು ನಾವು ಪಡಿತೀವಿ, ರೈಟ್. ಸೊ ಇದು 70% ಕಾರ್ಬನ್ ಮಾನಾಕ್ಸೈಡ್ ನ ಹೊರಸೂಸುವಿಕೆಯನ್ನು ತಡೆದು ಇದರ ಜೊತೆಗೆ ಇಂಧನ ಬಳಕೆಯಲ್ಲಿ ಫ್ಯೂಯಲ್ ಯೂಸಸ್ ಅಲ್ಲಿ 5% ಅನ್ನ ಉಳಿಸುತ್ತದೆ. ನೋಡಿ, ಎನರ್ಜಿ ಸೇವಿಂಗ್ ಮಾಡುತ್ತೆ, ಇದರ ಜೊತೆಗೆ ಫ್ಯೂಯಲ್ ಕನ್ಸಂಪ್ಷನ್ ರೇಟ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ CO ಕಾರ್ಬನ್ ಮಾನಾಕ್ಸೈಡ್ ಅಂತ ಏನು ಒಂದು ಅನಿಲ ಇದೆಯೋ, ಗ್ರೀನ್ ಹೌಸ್ ಗ್ಯಾಸಸ್ ಇದೆಯೋ, ಅದರ ಎಮಿಟ್ ಲೆವೆಲ್ ಕೂಡ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ, ರೈಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ HCNG ಅಡ್ವಾಂಟೇಜಸ್, ಉಪಯೋಗಗಳು ಏನು. ಪ್ರಸ್ತುತವಾಗಿ CNG ಯ ಮೂಲ ಸೌಕರ್ಯಗಳಲ್ಲಿ ಬಳಸ್ಕೊಳ್ತೀವಿ, ರೈಟ್. CNG ಏನು ಇವಾಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ, ಆ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಮೂಲ ಸೌಕರ್ಯಗಳಲ್ಲಿ HCNG ಯನ್ನು ಬಳಸ್ಕೊಳ್ಬಹುದು, ಇದೊಂದು ಅಡ್ವಾಂಟೇಜ್. ಅದ್ರ ಜೊತೆಗೆ ಹೈಡ್ರೋಜನ್ ಸಣ್ಣ ಪ್ರಮಾಣದಲ್ಲಿ ಶೇಖರಣೆಯನ್ನು ಬಯಸುತ್ತದೆ, ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಸ್ಟೋರೇಜ್, ಇಟ್ ಡಿಮ್ಯಾಂಡ್ಸ್ ಸ್ಮಾಲ್ ಅಮೌಂಟ್ ಆಫ್ ಸ್ಟೋರೇಜ್, ರೈಟ್. ನೆಕ್ಸ್ಟ್ ಇಲ್ಲಿ ಇದು CNG ಯ ಸುರಕ್ಷಿತ ಕ್ರಮಗಳು ಮತ್ತು ವಸ್ತುಗಳನ್ನು ಹೋಲುತ್ತದೆ. ನಾವು CNG ನ ಆಲ್ರೆಡಿ ಏನು ನಮ್ಮ ಫ್ಯೂಯಲ್ಸ್ ಅಂದ್ರೆ ನಮ್ಮ ಎಂಜಿನ್ಸ್ಗಳಲ್ಲಿ ಇನ್ಬಿಲ್ಡ್ ಮಾಡ್ಕೊಂಡಿದೀವೋ ಅದರ ತರನೇ ಸುರಕ್ಷಿತವಾಗಿರ್ತಕ್ಕಂಥ ಕ್ರಮಗಳನ್ನ ಮತ್ತು ಮೆಟೀರಿಯಲ್ಸ್ಗಳನ್ನ ಡಿಮ್ಯಾಂಡ್ ಮಾಡುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ನೋಡೋಣ, ಇಲ್ಲಿ HCNG ಯು ಹೈಡ್ರೋಜನ್ಗಿಂತ ಹೆಚ್ಚು ಸುರಕ್ಷಿತ, ರೈಟ್. ನೋಡಿ, ಏನು HCNG ಅಂತ ನಾವೇನು ಯೂಸ್ ಮಾಡ್ತೀವಿ, ಹೈಡ್ರೋಜನ್ ಅಂತಕ್ಕಂಥ ಒಂದು ವಸ್ತುವಿಗಿಂತ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥದ್ದು, ಮೋರ್ ಸೇಫರ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಇದು ಶುದ್ಧವಾಗಿದೆ ಮತ್ತು ಹೆಚ್ಚು ಅಗ್ಗವಾಗಿದೆ, ಅಂದ್ರೆ ಎಕನಾಮಿಕಲ್ ಅಂಡ್ ಇಟ್ ಇಸ್ ಅ ಫುಲ್ ಫಾರ್ಮ್ ಆಫ್ ಪ್ಯೂರೆಸ್ಟ್ ಫಾರ್ಮ್ ಅಂತ ಕರಿತೀವಿ. ಸೊ CNG ಗಿಂತ ಶಕ್ತಿ ಉತ್ಪನ್ನ ಹೊರಹಾಕುವಿಕೆಯಲ್ಲಿ HCNG ನ ನಾವು ಅವಲಂಬನೆ ಮಾಡಿಕೊಂಡ್ರೆ CNG ಗಿಂತ HCNG ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಇನ್ನೊಂದು ನೋಡೋಣ, ಇಲ್ಲಿ ಇಂಜಿನ್ ನ ದಕ್ಷತೆಗೆ ಸಂಬಂಧಪಟ್ಟಂತೆ HCNG ಯು ಇಂಜಿನ್ ನ ದಕ್ಷತೆ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಅದರ ಜೊತೆಗೆ ಇಂಧನವನ್ನ ಉಳಿತಾಯ ಮಾಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಿದೆ, ಮಿನಿಸ್ಟ್ರಿ ಇದನ್ನ ಇನ್ಬಿಲ್ಡ್ ಮಾಡಬೇಕು, ಹೆಚ್ಚು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ, ರೈಟ್. ದಿಸ್ ಇಸ್ ಅಬೌಟ್ HCNG. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್ ಹಿಯರ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ, ಇಂಡಿಯಾಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರೋಡ್ ಟನಲ್ ಅಂತ ಕರಿತೀವಿ, ರೈಟ್. ಸೊ ಅದಕ್ಕೆ ಅಟಲ್ ಅಂತೇಳಿ ಹೆಸರಿಟ್ಟಿದ್ವಿ. ಏನಕ್ಕೆ ಅಟಲ್ ಅಂತ ಹೆಸರಿಟ್ಟಿದ್ವಿ ಅಂದ್ರೆ, 2000ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಸುರಂಗ ಮಾರ್ಗಕ್ಕೆ ಅಡಿಪಾಯವನ್ನ ಹಾಕಿರ್ತಾರೆ, ರೈಟ್. ಸೊ ಅದಕ್ಕೋಸ್ಕರ ಅಟಲ್ ಟ್ಯೂನೆಲ್ ಅಂತೇಳಿ ಕರಿತೀವಿ. ಸೊ ಅದ್ರ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ಸ್ ಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ಅಟಲ್ ಹೆಸರಿನ ವಿಶ್ವದ ಅತ್ಯಂತ ಉದ್ದ ಹೆದ್ದಾರಿ ಸುರಂಗ ಮಾರ್ಗವನ್ನ ಅಕ್ಟೋಬರ್ 3ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದರೆ, ಉದ್ಘಾಟನೆಯನ್ನ ಮಾಡಿದ್ದಾರೆ. ನೋಡಿ, ಎಲ್ಲಿಂದ ಕನೆಕ್ಟ್ ಆಗುತ್ತಿದ್ದು, ಹಿಮಾಚಲ ಪ್ರದೇಶದ ಮನಾಲಿಯಿಂದ ಹಿಡಿದು ಲಡಾಖ್ನ ಲೇವರೆಗೂ ಏನಾಗುತ್ತೆ, ಪ್ರಯಾಣವನ್ನ ಕಡಿಮೆ ಅವಧಿಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ, ರೈಟ್. ನೋಡಿ, ಪಾಕಿಸ್ತಾನ ಮತ್ತು ಚೀನಾದ ಗಡಿ ಭಾಗಗಳಿಗೆ ಏನು ನಾವು ಸೇನಾ ತುಕಡಿಗಳನ್ನು ಹಾಕ್ತಿವಿ ಅಂತ ಸಂದರ್ಭದಲ್ಲಿ ಈ ಒಂದು ಸುರಂಗ ಮಾರ್ಗ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇದರ ಜೊತೆಗೆ ನೋಡಿ, ಗಡಿ ಭಾಗದಲ್ಲಿ ಯಾವುದೇ ಹವಾಮಾನ ಪರಿಸ್ಥಿತಿ ಇರಲಿ, ಯಾವುದೇ ಎನ್ವಿರಾನ್ಮೆಂಟ್ ಇರಲಿ, ಯಾವುದೇ ರೀತಿಯಾಗಿರ್ತ ಕ್ಲೈಮೇಟ್ ಸಿಚುಯೇಷನ್ಸ್ ಗಳಲ್ಲಿರಲಿ, ಅಟ್ಮಾಸ್ಫಿಯರ್ ಇರಲಿ, ಎಲ್ಲಾ ಅಟ್ಮಾಸ್ಫಿಯರ್ಗಳಲ್ಲೂ ಈ ಟುನೆಲ್ ವರ್ಕ್ ಮಾಡುತ್ತೆ. ಅತ್ಯಂತ ಮಾಡರ್ನ್ ಫಾರ್ಮ್ ಅಲ್ಲಿ ಈ ಟುನೆಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡಿ, 46 ಕಿಲೋಮೀಟರ್ ಮನಾಲಿ ಮತ್ತು ಲೇನ ನಡುವೆ ಇರ್ತಕ್ಕಂತಹ ಪ್ರಯಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ, ದೂರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಸ್ವಲ್ಪ ಮನಾಲಿಯಿಂದ ಲೇಗೆ ಅತ್ಯಂತ ಜಾಸ್ತಿ ಡಿಸ್ಟೆನ್ಸ್ ಅನ್ನ ಡಿಮ್ಯಾಂಡ್ ಮಾಡೋದ್ರ ಜೊತೆಗೆ ಈ ಸುರಂಗ ಮಾರ್ಗದಿಂದ ಆ ಡಿಸ್ಟೆನ್ಸ್ ಏನಾಗಿದೆ, ಕಡಿಮೆ ಆಗಿದೆ, ರೈಟ್. ಸಮುದ್ರ ಮುಟ್ಟದಿಂದ 10,000 ಅಡಿ ಎತ್ತರದಲ್ಲಿದೆ. ಇದರ ಉದ್ದ 9.02 ಕಿಲೋಮೀಟರ್ ಅಂತ ಹೇಳ್ತಾ, ನೆಕ್ಸ್ಟ್ ನೋಡೋಣ, ಇಲ್ಲಿ ಸುರಂಗ ಮಾರ್ಗದ ಹಾದಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ ನೋಡೋಣ. ರೋಹ್ತಾಂಗ್ ಪಾಸ್ ಅಂತ ಕರಿತೀವಿ. ನೋಡಿ, ಸಮಟೈಮ್ಸ್ ಎಕ್ಸಾಮ್ ಅಲ್ಲಿ ಕೇಳಬಹುದು, ಯಾವ ಪಾಸ್ ನ ಮೂಲಕ, ಯಾವ ಕಣಿವೆಯ ಮೂಲಕ ಈ ಸುರಂಗ ಮಾರ್ಗ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಕೇಳಬಹುದು. ರೋಹ್ತಾಂಗ್ ಪಾಸ್ ನ ಸುರಂಗ ನಿರ್ಮಾಣಕ್ಕೆ 2000ನೇ ಇಸ್ವಿಯ ಜೂನ್ 3ರಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ನಿರ್ಧಾರ ಮಾಡಿದರು. 2012 ಮೇ 26ರಂದು ಸುರಂಗದ ದಕ್ಷಿಣ ಭಾಗಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತಹ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಯಿತು. ಅದರ ಜೊತೆಗೆ ಈ ಒಂದು ಹೋಲ್ ಪ್ರಾಜೆಕ್ಟ್ ಅನ್ನ ಗಡಿ ರಸ್ತೆ ನಿರ್ಮಾಣ ಸಂಸ್ಥೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ, ಅದು ಒಂದು ಕಾಮಗಾರಿಯನ್ನಾಗಿ ಮಾಡಿದೆ. ನೆಕ್ಸ್ಟ್ 2017 ಅಕ್ಟೋಬರ್ 15ರಂದು ಈ ಟುನೆಲ್ ನ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿಯಿತು.
ಜೊತೆಗೆ ಮನಾಲಿ ಲಾಹೋಲ್ ಸ್ಪೀತಿ ಕಣಿವೆಯ ವರ್ಷಪೂರ್ತಿ ಸಂಪರ್ಕವನ್ನ ಪಡಿಬಹುದು. ಏನಕ್ಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಆ ರೂಟ್ ಅಲ್ಲಿ ಜಾಸ್ತಿ ಸ್ನೋಫಾಲ್ ಆಗ್ತಿರುತ್ತೆ, ಹಿಮಪಾತ ಆಗ್ತಾ ಇರುತ್ತೆ. ಸೊ ಆ ಕಾರಣದಿಂದಾಗಿ ಆ ಹಿಮಪಾತ ಆದ್ರೂ ಕೂಡ ಸಂಪರ್ಕವನ್ನ ನಾವೇನ್ ಮಾಡಿದ್ವಿ ಕಳೆದುಕೊಂತೀವಿ ಸಮ್ಟೈಮ್ಸ್. ಆವಾಗ ಏನಾಗುತ್ತೆ, ಟ್ರಾವೆಲ್ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಆ ಉದ್ದೇಶವನ್ನ ಇಟ್ಕೊಂಡು ಈ ಟುನೆಲ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ಈ ಒಂದು ಟನಲ್ಗೆ ಅವರ ಹೆಸರನ್ನೇ ಇಡಲಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ, ಈ ಸುರಂಗದ ವೈಶಿಷ್ಟ್ಯಗಳು ಏನಿರಬಹುದು ನೋಡಿ. ಕುದುರೆ ಲಾಳದ ಆಕಾರದಲ್ಲಿರ್ತಕ್ಕಂತಹ ಈ ದ್ವಿಪಥ ರಸ್ತೆ ಇರತಕ್ಕಂತಹ ಸುರಂಗ ಇದಾಗಿದೆ. ಅಂದ್ರೆ ಕುದುರೆ ಲಾಳಾಕೃತಿಯಲ್ಲಿದೆ, ಜೊತೆಗೆ 2 ರೋಡ್ಸ್ಗಳಿದೆ, ಅಂದ್ರೆ ದ್ವಿಪಥವಾಗಿರ್ತಕ್ಕಂಥ ರಸ್ತೆ ಇದೆ. ಅದರ ಜೊತೆಗೆ ಸುರಂಗದೊಳಗೆ ಸಮರ್ಪಕವಾಗಿ ಏನಾದ್ರೂ ಗಾಳಿ ಆಡದೇ ಇದ್ರೆ ಗಾಳಿ ಆಡ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ವಾಹನಗಳಿಂದ ಬರ್ತಕ್ಕಂತಹ ಕೆಮಿಕಲ್ಸ್ ಗಳನ್ನ, ವಿಷಕಾರಿಗಳನ್ನ ನಾವೇನ್ ಮಾಡಿದ್ವಿ ಹೊರಗಡೆ ಹೋಗುವಂತ ಒಂದು ವಿದ್ಯಮಾನವನ್ನು ಕಲ್ಪಿಸೋದಿಕ್ಕೆ ಸೆಮಿ ಟ್ರಾನ್ಸ್ವರ್ಸ್ ವೆಂಟಿಲೇಷನ್ ನೋಡಿ, ತುಂಬಾನೇ ಇಂಪಾರ್ಟೆಂಟ್. ಸಮಟೈಮ್ ಎಕ್ಸಾಮ್ ಅಲ್ಲಿ ರೈಸ್ ಆಗುತ್ತೆ ಕ್ವಶನ್ಸ್. ಸೆಮಿ ಟ್ರಾನ್ಸ್ಫರ್ಸ್ ವೆಂಟಿಲೇಷನ್ ವ್ಯವಸ್ಥೆಯನ್ನು ಕೂಡ ನಾವು ಅಳವಡಿಸಿದ್ವಿ. ಅದ್ರ ಜೊತೆಗೆ ಸ್ಕಾಡಾ ನಿಯಂತ್ರಕ ಅಗ್ನಿಶಾಮಕ ಮತ್ತು ಬೆಳಕು ಮತ್ತು ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆಯನ್ನು ಕೂಡ ನಾವು ಈ ಒಂದು ಟುನೆಲ್ ಒಳಗಡೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಸುರಂಗದ 2 ಕಡೆ ಪ್ರವೇಶ ನಿರ್ಬಂಧವನ್ನ ಅಟ್ಯಾಚ್ ಮಾಡಿದ್ವಿ. ಇದರ ಜೊತೆಗೆ ತುರ್ತು ಪರಿಸ್ಥಿತಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿ 150 ಮೀಟರ್ಗೆ ಟೆಲಿಫೋನ್ ಕನೆಕ್ಷನ್ ಕೂಡ ಈ ಒಂದು ಟುನೆಲ್ ಒಳಗಡೆ ಇರುತ್ತೆ. ಪ್ರತಿ 60 ಮೀಟರ್ಗೆ ಅಗ್ನಿಶಾಮಕ ವ್ಯವಸ್ಥೆ ಮತ್ತು CCTV ಕ್ಯಾಮೆರಾಗಳನ್ನು ಅನ್ಕೊಂಡಿದೆ. ಪ್ರತಿ 1 ಕಿಲೋಮೀಟರ್ಗೆ ವಾಯು ಗುಣಮಟ್ಟವನ್ನು ಪರಿಶೀಲಿಸುವಂತಹ ಸಾಧನವನ್ನಿದೆ. ರೈಟ್, ನೆಕ್ಸ್ಟ್ ನೋಡೋಣ. ಇಲ್ಲಿ ಹರ್ಕ್ಯುಲೆಸ್ ಸರಕು ವಿಮಾನ ಬಿಡಿಭಾಗ ಖರೀದಿಗೆ ಒಪ್ಪಿಗೆ ಅಂತ ನೋಡಿ. ಡಿಫೆನ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟು ನೋಡಿ. ಡಿಫೆನ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಯಾವುದೇ ವಿಷಯವಾಗಿರಲಿ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಏನಾಗಿದೆ ಅಂದ್ರೆ C-130J ಸೂಪರ್ ಹರ್ಕ್ಯುಲೆಸ್ ಸರಕು ವಿಮಾನಗಳಿಗೆ ಅಗತ್ಯವಾಗಿರ್ತಕ್ಕಂಥ 62.43 ಕೋಟಿ ಮೌಲ್ಯದ ಉಪಕರಣವನ್ನ ನಾವು ಆಮದು ಮಾಡ್ಕೊಳ್ಳೋದಿಕ್ಕೆ ಭಾರತ ಅಮೆರಿಕ ಜೊತೆ ಸಂಬಂಧವನ್ನ ಪಡ್ಕೊಂಡಿದೆ. ಇದನ್ನ ನೆನ್ಪಿಟ್ಕೊಬೇಕು. ಸಮ್ಟೈಮ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂದ್ರೆ ಹರ್ಕ್ಯುಲೆಸ್ ಸರಕು ವಿಮಾನ ಬಿಡಿಭಾಗ ಖರೀದಿಗೆ ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂತೇಳಿ ಸಮ್ಟೈಮ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. ಆನ್ಸರ್ ಇಸ್ ಅಮೆರಿಕ. ರೈಟ್ ನೋಡಿ, ಉದ್ದೇಶಿತ ಈ ವ್ಯಾಪಾರ ಅಮೆರಿಕ ಭಾರತದ ಕಾರ್ಯತಂತ್ರವನ್ನು ಸಂಬಂಧವನ್ನು ಬಲಪಡಿಸಲು ಮತ್ತು ಪ್ರಮುಖ ರಕ್ಷಣಾ ಪಾಲುದಾರರ ಸುರಕ್ಷತೆಯನ್ನು ಸುಧಾರಿಸಲು ನೆರವಾಗಿ ಮೂಲಕ ಅಮೆರಿಕದ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತೆಯನ್ನ ಬೆಂಬಲಿಸುತ್ತದೆ ಅಂತೇಳಿ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆಯು ಅಮೆರಿಕ ಸಂಸತ್ತಿಗೆ ತಿಳಿಸಿದೆ. ರೈಟ್, ಸೊ ಭಾರತದ ಬೇಡಿಕೆಯ ಸಲ್ಲಿಸುವ ವಸ್ತುಗಳಲ್ಲಿ ಬಹುತೇಕ ವಿಮಾನಗಳ ವಿಮಾನಗಳ ಬಳಕೆ ಆಗತಕ್ಕಂತಹ ಬಿಡಿಭಾಗಗಳು ಇದಾವೆ ಅಂತೇಳಿ ಈ ಒಪ್ಪಂದದಲ್ಲಿ ಸಹಿಯನ್ನ ಹಾಕಲಾಗಿದೆ. ನೋಡಿ, ಅಮೆರಿಕ C-130J ಸೂಪರ್ ಹರ್ಕ್ಯುಲೆಸ್ ಸರಕು ವಿಮಾನ ಮಾರಾಟ ಮಾಡಿದ 17 ರಾಷ್ಟ್ರಗಳಲ್ಲಿ ಭಾರತನು ಕೂಡ ಒಂದು, ನಮ್ಮ ಭಾರತನು ಕೂಡ ಒಂದು. ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. 4th ಕಾನ್ಸೆಪ್ಟ್ 5G ಅಂತ ಇದೆ ನೋಡಿ. 5G ಅಂತ ಹೇಳಿದ ತಕ್ಷಣ ಆಸ್ ದ ನೇಮ್ ಇಂಡಿಕೇಟ್ಸ್ 5th ಜನರೇಷನ್. ಸೊ ಇಟ್ ಕಮ್ಸ್ ಅಂಡರ್ ದ ಟೆಕ್ನಾಲಜಿ ಆಫ್ ಇಂಟರ್ನೆಟ್. ರೈಟ್, ಇನ್ಕ್ಲೂಸಿವ್ ಇಂಟರ್ನೆಟ್ಸ್ ಆಗಿರ್ಬೋದು, ಇನ್ನೋವೇಷನ್ ಇಂಡೆಕ್ಸ್ಗಳಾಗಿರ್ಬೋದು. ಸೊ ಲೇಟೆಸ್ಟ್ ಆಗಿ ಇಂಟ್ರೊಡ್ಯೂಸ್ ಆಗಬೇಕಾಗಿರ್ತಕ್ಕಂತಹ ಟೆಕ್ನಾಲಜಿ 5G ತುಂಬಾನೇ ಇಂಪಾರ್ಟೆಂಟು. ಸೊ ನಮ್ಮ 5Gಗೆ ನಾವು ಇಂಪ್ಲಿಮೆಂಟ್ ಮಾಡೋದು ಕೂಡ ಅದಕ್ಕಿಂತ ಇಂಪಾರ್ಟೆಂಟು. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತ ಮತ್ತು ಜಪಾನ್ ಒಪ್ಪಂದ ನಡೆದಿದೆ. ಈ ಒಪ್ಪಂದದ ಪ್ರಮುಖ ಘೋಷಣೆಗಳು ಏನು ಅಂದ್ರೆ 5G ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಮತ್ತು ಮಹತ್ವಾಕಾಂಕ್ಷಿ ಒಪ್ಪಂದವನ್ನ ಭಾರತ ಮತ್ತು ಜಪಾನ್ ಮಾಡಿಕೊಂಡಿದೆ. ರೈಟ್, ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಚೀನಾ ಮೂಲದ ಹುವಾಯ್ ಕಂಪನಿ ನೋಡಿ. ಹುವಾಯ್ ಕಂಪನಿ ಚೀನಾ ಮೂಲದ್ದು. ಸಮ್ಟೈಮ್ಸ್ ಕ್ವಶನ್ ರೈಸ್ ಆಗ್ಬೋದು, ಹುವಾಯ್ ಕಂಪನಿ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಇಟ್ ಕಮ್ಸ್ ಫ್ರಮ್ ಚೀನಾ. ರೈಟ್, ಸೊ 5G ತಂತ್ರಜ್ಞಾನವನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಲು ಸಿದ್ಧತೆ ನಡೆಸುವಂತಹ ಸಂದರ್ಭದಲ್ಲಿ ಭಾರತವು ಈ ತಂತ್ರಜ್ಞಾನವನ್ನು ಸಂಬಂಧಿಸಿದಂತೆ ಜಪಾನ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ರೈಟ್, ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಬೇಕು. ಯಾವ ದೇಶದೊಂದಿಗೆ? ಜಪಾನ್ ಜೊತೆ. ಯಾಕಂದ್ರೆ ಜಪಾನು ವಿಶ್ವದ ಪ್ರಬಲ ರಾಷ್ಟ್ರಗಳಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದೆ ಮತ್ತು ಟೆಕ್ನಾಲಜಿ ಇನ್ನೋವೇಷನ್ಸ್ಗಳಲ್ಲಿ ಅಂದ್ರೆ ಇಂಟರ್ನೆಟ್ ಟೆಕ್ನಾಲಜಿ ಇನ್ನೋವೇಷನ್ಸ್ಗಳಲ್ಲಿ ಜಪಾನು ಮುಂದುವರೆದಿರತಕ್ಕಂತಹ ರಾಷ್ಟ್ರ ಆಗಿದೆ. ರೈಟ್, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಹುವಾಯ್ ಕಂಪನಿಯನ್ನು ನಿಷೇಧಿಸತಕ್ಕಂತಹ ಅಮೆರಿಕ ದೇಶ ಇತರೆ ರಾಷ್ಟ್ರಗಳಿಗೂ ಕೂಡ ಚೀನಾ ದೇಶದ ವಸ್ತುಗಳನ್ನ, ಚೀನಾ ದೇಶದ ಗೂಡ್ಸ್ ಗಳನ್ನ ಏನ್ ಮಾಡ್ರಿ ನೀವು ಅದನ್ನ ನಿಷೇಧಿಸ್ರಿ ಅಂತೇಳಿ ಸಲಹೆಯನ್ನ ನೀಡಿದೆ.
ರೈಟ್. ನೆಕ್ಸ್ಟ್ ನೋಡೋಣ, ಈ ಸಂದರ್ಭದಲ್ಲಿ ಇಂಡೋ ಪೆಸಿಫಿಕ್ ಇನಿಷಿಯೇಟಿವ್, ಇಂಡೋ ಪೆಸಿಫಿಕ್ ಓಷನ್ಸ್ ಇನಿಷಿಯೇಟಿವ್ ಅಂತ ಕರಿತೀವಿ, IPOI ಅಂತ ಕರಿತೀವಿ, ಮುಖ್ಯ ಪಾಲುದಾರ ರಾಷ್ಟ್ರವಾಗಲು ಜಪಾನ್ ಒಪ್ಪಿಕೊಂಡಿದೆ. ಅಂದರೆ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಇನಿಷಿಯೇಟಿವ್. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಇಂಡೋ ಪೆಸಿಫಿಕ್ ಭಾಗದಲ್ಲಿ ಸುರಕ್ಷಿತ ವಲಯವನ್ನು ನಿರ್ಮಾಣ ಮಾಡಬೇಕು. ಏನು ನಾವು ಇಂಡಿಯನ್ ಓಷನ್ ರೀಜನ್ ಅಂತ ಕರಿತೀವಿ, ಅದರ ಜೊತೆಗೆ ಜಪಾನ್ ಪಕ್ಕದಲ್ಲಿ ಬರ್ತಕ್ಕಂಥ ಪೆಸಿಫಿಕ್ ಓಷನ್ ರೀಜನ್ ಏನಿದೆಯಲ್ಲ, ಅವೆರಡರ ನಡುವೆ ಆ ಎರಡರ ಕಡಲ ತೀರವನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಸುರಕ್ಷಿತ ವಲಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಇಂಡೋ ಪೆಸಿಫಿಕ್ ಭಾಗವನ್ನು ಸುರಕ್ಷಿತವಾಗಿರಬೇಕು, ಸೇಫ್ ಝೋನ್ ಆಗಿರಬೇಕು ಅಂತಕ್ಕಂಥದ್ದು ಈ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ನ ಮುಖ್ಯ ಉದ್ದೇಶ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ನೋಡೋಣ, ಕ್ವಾಡ್ ರಾಷ್ಟ್ರಗಳ ಸಚಿವರ ಮಟ್ಟ ಸಭೆಯಲ್ಲಿ, ಅಂದರೆ ಮಿನಿಸ್ಟೀರಿಯಲ್ ಲೆವೆಲ್ ಮೀಟಿಂಗ್ ಅಂತ ಕರಿತೀವಿ, ಈ ಸಭೆಯಲ್ಲಿ ಭಾಗವಹಿಸ್ತಕ್ಕಂತಹ ವಿದೇಶಾಂಗ ಸಚಿವ ಜೈಶಂಕರ್, ಅಂದರೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಜಪಾನ್ನ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಟೋಶಿಮಿತ್ಸು ಮೋಟೆಗಿ, ಇಲ್ಲೂ ಕ್ವಶನ್ ರೈಸ್ ಆಗ್ಬೋದು ನಿಮಗೆ, ಟೋಶಿಮಿತ್ಸು ಮೋಟೆಗಿ ಅವರ ನಡುವೆ ಸಭೆ ನಡೆಸಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ಇಂಡೋ ಪೆಸಿಫಿಕ್ ಇನಿಷಿಯೇಟಿವ್, ಓಷನ್ ಇನಿಷಿಯೇಟಿವ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡ್ಕೊಳ್ಳೋಣ. ಭಾರತ ಮೊಟ್ಟ ಮೊದಲ ಬಾರಿಗೆ ಈ ಇನಿಷಿಯೇಟಿವ್ ಅನ್ನು ಪ್ರಸ್ತಾಪ ಮಾಡ್ತು. ಎಲ್ಲಿ ಪ್ರಸ್ತಾಪ ಮಾಡ್ತು ಅಂದರೆ, ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಥೈಲ್ಯಾಂಡಿಯನ್ನಲ್ಲಿ ನಡೆದಿರ್ತಕ್ಕಂತಹ ಈಸ್ಟ್ ಏಷ್ಯಾ ಸಮ್ಮೇಳನದಲ್ಲಿ ಈ ಇಂಡೋ ಪೆಸಿಫಿಕ್ ಏಷಿಯನ್ ಇನಿಷಿಯೇಟಿವ್ ಅನ್ನ ಪ್ರಸ್ತಾಪಿಸಿದ್ದರು. ಈ ಇಂಡೋ ಪೆಸಿಫಿಕ್ ಏಷಿಯನ್ ಇನಿಷಿಯೇಟಿವ್ನ ಮೂಲ ಉದ್ದೇಶ ಏನು ಅಂದರೆ, ಸುರಕ್ಷಿತವಾಗಿರ್ತಕ್ಕಂಥ ಕಡಲ ತೀರವನ್ನು ಫ್ರೇಮ್ ಮಾಡ್ಕೊಬಹುದು, ಅದರ ಜೊತೆಗೆ ಸ್ಟಾಗ್ನೆಂಟ್ ಅಂದರೆ ಸ್ಥಿರವಾಗಿರ್ತಕ್ಕಂತಹ ಸೇಫ್ ಮತ್ತೆ ಸೇಫ್ಟಿ ಝೋನ್, ರಕ್ಷಣಾತ್ಮಕವಾಗಿರ್ತಕ್ಕಂಥ ಕಡಲ ತೀರವನ್ನು ಹೊಂದಕ್ಕಂಥದ್ದು. ನೆಕ್ಸ್ಟು, ಕಡಲ ತೀರದ ಸುರಕ್ಷತೆಗೆ ಸಂಬಂಧಿಸಿದಂತೆ ಇತರೆ ರಾಷ್ಟ್ರಗಳು ಯಾರಾದರೂ ಆಸಕ್ತಿಯನ್ನು ಹೊಂದಿದ್ರೆ ಆ ಆಸಕ್ತಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಜೊತೆಗೆ ಸೇರಿಕೊಂಡು ಸಂಬಂಧವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಓಷನ್ ಅಂದರೆ ಮೆರೈನ್ ರಿಸೋರ್ಸಸ್ಗಳನ್ನು, ಅದರ ಮೆರೈನ್ ರಿಸೋರ್ಸಸ್ಗಳನ್ನು ಸುಸ್ಥಿರವಾಗಿ, ಕಡಲ ತೀರದ ಸಂಪತ್ತುಗಳನ್ನು ಸುಸ್ಥಿರವಾಗಿ ಅಭಿವೃದ್ಧಿ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು. ಈ ಮೂಲಕ ಅದರ ಸಂಪೂರ್ಣ ಲಾಭವನ್ನು ದೇಶಗಳು ಪಡ್ಕೊಬೇಕು ಅನ್ನೋದು ಈ ಓಷನ್ ಇನಿಷಿಯೇಟಿವ್ನ ಪ್ರಮುಖ ಭಾಗ. ಈಗಾಗಲೇ ಜಪಾನ್ ಇದಕ್ಕೆ ಸೈನ್ ಹಾಕಿದೆ. ಸೊ ಜಪಾನು, ಥೈಲ್ಯಾಂಡು, ಆಸ್ಟ್ರೇಲಿಯಾ ಈ ದೇಶಗಳಿಗೆ ಸೈನ್ ಹಾಕೋದ್ರ ಮೂಲಕ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ಗೆ ಒಂದು ಮೂಲ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ಕ್ವಾಡ್ ನೇಷನ್ಸ್ ಅಂತ ಇದೆ, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ ಬ್ರೀಫ್ ಆಗಿ. ನೋಡಿ, ಇದಕ್ಕೆ ಸದಸ್ಯತ್ವವನ್ನು ಯಾರು ಪಡ್ಕೊಂಡಿದ್ದಾರೆ ಅಂದರೆ ಭಾರತ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಜಪಾನ್. ನೋಡಿ, ಜಪಾನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ, ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಶಿಂಜೋ ಅಬೆ ಅವರು 2007 ಮತ್ತು 2008 ಸಮಯದಲ್ಲಿ ಈ ಒಂದು ಕ್ವಾಡ್ ಅನ್ನೋ ಒಂದು ಕಂಟೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ 4 ದೇಶಗಳ ನಡುವೆ ಅತ್ಯುನ್ನತವಾಗಿರ್ತಕ್ಕಂಥ ಆರ್ಥಿಕ ಸಂಬಂಧವನ್ನು ಫ್ರೇಮ್ ಮಾಡ್ತಕ್ಕಂಥದ್ದು ಈ ಕ್ವಾಡ್ನ ಮೂಲ ಉದ್ದೇಶ. ಇದೊಂದು ಅಂತರ್ ಸರ್ಕಾರಿ ಭದ್ರತಾ ಸೆಕ್ಯೂರಿಟಿ, ಇಂಟರ್ ಗವರ್ನಮೆಂಟಲ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಂತ ಕರಿತೀವಿ, ಅಂತರ್ ಸರ್ಕಾರಿ ಭದ್ರತಾ ಸಂಸ್ಥೆ ಅಂತ ಕರಿತೀವಿ. ಇದು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಕ್ವಾಡ್ ನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ. ನೆಕ್ಸ್ಟ್ ನೋಡೋಣ. ಇಲ್ಲಿ ವಿಮರ್ಶಕ ಆಮೂರ ಅವರ ನಿಧನ. ಏನಕ್ಕೆ ಇದನ್ನ ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಅಂದರೆ, ಆಮೂರ ಅವರು ಪ್ರಸಿದ್ಧ ಕನ್ನಡ ಸಾಹಿತ್ಯದ ವಿಮರ್ಶಕರು. ನೋಡಿ, ಆಧುನಿಕ ಕನ್ನಡ ಸಾಹಿತ್ಯದ ಹಿರಿಯ ವಿಮರ್ಶಕ ಪ್ರೊಫೆಸರ್ GS ಆಮೂರ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಸೊ ಇವರು ಹಿಂದೆ ಯಾವ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ರು, ಇವರ ವೃತ್ತಿ ಏನು ಅಂದರೆ ಗದಗಿನ GT ಕಾಲೇಜು, ಕರ್ನಾಟಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಇವರು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಮರಾಠವಾಡ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರಿಗೆ ಪಂಪ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಅಂಬಿಕಾ ತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬೆಟಗೇರಿ ಕೃಷ್ಣ ಶರ್ಮಾ ವಿಮರ್ಶಾ ಪ್ರಶಸ್ತಿ ಕೂಡ ಸಂದಿದೆ. ಇತ್ತೀಚೆಗೆ ಅವರಿಗೆ ನೃಪತುಂಗ ಪ್ರಶಸ್ತಿಯು ಕೂಡ ನೀಡಲಾಗಿತ್ತು. ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ಈ ಆಮೂರ ಅವರ ಬಗ್ಗೆ ತಿಳ್ಕೊಬೇಕಾಗಿರೋದು ಅನಿವಾರ್ಯ ಮತ್ತು ಅವಶ್ಯಕ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕವಯಿತ್ರಿ ಲೂಯಿಸ್ ಗ್ಲೂಕ್ಗೆ ಸಾಹಿತ್ಯ ಕ್ಷೇತ್ರದ ನೊಬೆಲ್. ನೋಡಿ, ನೊಬೆಲ್ ಅಂತಕ್ಕಂತಹ ಒಂದು ಪ್ರಶಸ್ತಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಇಡೀ ಪ್ರಪಂಚದಲ್ಲಿ. ಸೊ ಈ ಪ್ರಶಸ್ತಿಯನ್ನು ರಾಯಲ್ ಸ್ವೀಡಿಷ್ ಅಕಾಡೆಮಿ ಅವರು ಕೊಡ್ತಾರೆ. ಸೊ ಹಲವಾರು ಕ್ಷೇತ್ರಗಳಿಗೂ ಕೊಡ್ತಾರೆ. ಬಟ್ ಈ ಸಾಹಿತ್ಯ ಕ್ಷೇತ್ರಕ್ಕೆ ಈ 2020ನೇ ಸಾಲಿನ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೂಯಿಸ್ ಗ್ಲೂಕ್ ಅವರು ಸೆಲೆಕ್ಟ್ ಆಗಿದ್ದಾರೆ. ನೋಡಿ, ಅಮೆರಿಕದ ಕವಯಿತ್ರಿ ಆಗಿರ್ತಕ್ಕಂಥ ಈ ಲೂಯಿಸ್ ಗ್ಲೂಕ್ ಅವರು 2020ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೋಡಿ, ಪುರಾಣಗಳಿಂದ ಸ್ಫೂರ್ತಿ ಪಡೆದು ಬಾಲ್ಯ, ಕುಟುಂಬ ಆಗಿರ್ಬೋದು, ಕೆಲವೊಂದು ವಿಮರ್ಶಾತ್ಮಕವಾಗಿರ್ತಕ್ಕಂತಹ ಕೃತಿಯನ್ನು ಬರೆದು ಇವರಿಗೆ
ತುಂಬ ಅಭ್ಯಾಸವನ್ನು ಹೊಂದಿದ್ದರು. ಅದರ ಜೊತೆಗೆ ಕೃತಿಗಳಿಂದ ಗ್ಲೂಕ್ ಹೆಚ್ಚು ಗಮನ ಸೆಳೆದರು. ಅಂದರೆ ರಿಯಾಲಿಟಿಯನ್ನು, ಅಂದರೆ ವಿಮರ್ಶಾತ್ಮಕವಾಗಿ ನೈಜತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೃತಿಗಳನ್ನು ರಚಿಸ್ತಾ ಇದ್ರು. ಯಾರು? ಲೂಯಿಸ್ ಗ್ಲೂಕ್ ಅವರು. ನೋಡಿ, 1968ರಲ್ಲಿ ಫಸ್ಟ್ ಬಾರ್ನ್ ಇವರ ಮೊದಲ ಕವನ ಸಂಕಲನ. ಗ್ಲೂಕ್ ಅಮೆರಿಕಾದ ಸಮಕಾಲೀನ ಸಾಹಿತ್ಯದಲ್ಲಿ ಕವಯಿತ್ರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅಂದರೆ ಕಂಟೆಂಪ್ರರಿ ಲಿಟರೇಚರ್ ಅಂತ ಕರಿತೀವಿ. ನೋಡಿ, ಇವೆರಡು 12 ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಈ ಕವನ ಸಂಕಲನಗಳ ಕುರಿತು ಕೂಡ ಪ್ರಬಂಧವನ್ನು ಬರೆದಿದ್ದಾರೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೂಯಿಸ್ ಗ್ಲೂಕ್. ನೆನ್ಪಿಟ್ಕೊಳ್ಳಿ, 1993ರಲ್ಲಿ ದಿ ವೈಲ್ಡ್ ಐರಿಸ್ ಮತ್ತು ವೈಲ್ಡ್ ಐರಿಸ್ ಸಂಗ್ರಹಕ್ಕೆ ಪುಲಿಟ್ಜರ್ ಪ್ರಶಸ್ತಿ, ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಮತ್ತು ಫೈಟ್ಫುಲ್ ಅಂಡ್ ವರ್ಚುಯಸ್ ನೈಟ್ ಕೃತಿಗೆ 2014ರಲ್ಲಿ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿಯು ಕೂಡ ಲೂಯಿಸ್ ಗ್ಲೂಕ್ ಅವರಿಗೆ ಪಡೆದುಕೊಂಡಿದೆ. ಈ ಮೂಲಕ 2020ನೇ ನೊಬೆಲ್ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ಲೂಯಿಸ್ ಗ್ಲೂಕ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ಇಬ್ಬರು ಮಹಿಳಾ ವಿಜ್ಞಾನಿಗಳಿಗೆ ನೊಬೆಲ್ ಯಾವ ವಿಷಯಕ್ಕೆ, ಯಾವ ಸಬ್ಜೆಕ್ಟ್ಗೆ ಅಂದರೆ ರಸಾಯನಶಾಸ್ತ್ರ. ಫ್ರಾನ್ಸ್ನ ಇಮ್ಯಾನ್ಯುಯಲ್ ಶೇರ್ ಪೇಂಟಿಯರ್ ಮತ್ತು ಅಮೆರಿಕಾದ ಜೆನಿಫರ್ ಎ ಡೌಡ್ನಾ ಅವರು 2020ರ ರಸಾಯನಶಾಸ್ತ್ರ ರಸಾಯನಶಾಸ್ತ್ರದ ವಿಜ್ಞಾನ ವಿಭಾಗದ ನೊಬೆಲ್ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ನೋಡಿ, ಯಾವುದೇ ಸಂಬಂಧಕ್ಕೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದ್ದಾರೆ ಅಂದರೆ ವಂಶವಾಹಿ ಮಾರ್ಪಾಡು ಮಾಡಲು ಜೆನೋಮ್ ಎಡಿಟಿಂಗ್ ಅಂತ ಕರಿತೀವಿ. ನೋಡಿ, ಅಣುಗಳನ್ನು ಕತ್ತರಿಸುವ ಜೆನೆಟಿಕ್ ಕ್ರಿಸ್ಪರ್ ಸೀಜರ್ ಸಾಧನಗಳನ್ನು ಈ ಇಬ್ಬರು ಮಹಿಳಾ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಜಿನೋಮ್ ಎಡಿಟಿಂಗ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಸುದ್ದಿಯಲ್ಲಿರುತ್ತದೆ, ಅದನ್ನು ನೀವು ಓದ್ಕೊಬೇಕಾಗುತ್ತೆ. ಆನುವಂಶಿಕ ಕಾಯಿಲೆಗಳನ್ನು ಗುಣಪಡಿಸಲು ನೆರವಾಗ್ತಕ್ಕಂಥ ಅವರ ಈ ಸಂಶೋಧನೆಯನ್ನ ಗಮನದಲ್ಲಿಟ್ಟುಕೊಂಡು ಪುರಸ್ಕಾರ ದೊರೆತಿದೆ ಅಂತೇಳಿ ರಾಯಲ್ ಸ್ವೀಡಿಷ್ ಅಕಾಡೆಮಿ ಟ್ವೀಟ್ ಮಾಡಿದೆ. ಇದರ ಜೊತೆಗೆ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಈ ಆನುವಂಶಿಕ ಸಾಧನವು ಪ್ರಭಾವಿಯಾಗಿದ್ದು ಎಲ್ಲ ಕ್ಷೇತ್ರಕ್ಕೂ ಅನುಕೂಲವಾಗಿದೆ. ಇದರಿಂದ ಬೆಳೆಗಳ ಅಭಿವೃದ್ಧಿ ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಬಲವಾದ ಅಡಿಪಾಯ, ಬಲವಾದ ಫೌಂಡೇಶನ್ ದೊರಕಿದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ವಂಶವಾಹಿ ತಿದ್ದುಪಡಿ ವಿಧಾನವು ಆನುವಂಶಿಕ ಹಾನಿಯನ್ನ ಏನ್ ಮಾಡುತ್ತೆ, ಸರಿಪಡಿಸಲಿದೆ. ಯಾವುದೇ ರೀತಿ ಆನುವಂಶಿಕ ಹಾನಿ ಆಗೋದಕ್ಕೆ ಬಿಡೋದಿಲ್ಲ. ಯಾವುದು? ಈ ಜಿನೋಮ್ ಎಡಿಟಿಂಗ್ ಅಂತ ಹೇಳ್ತಾ. ಹೆಪಾಟೈಟಿಸ್ ಬೆನ್ನು ಹತ್ತಿದ ವಿಜ್ಞಾನಿಗಳು. ಸೊ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಪಾಟೈಟಿಸ್ ಅನ್ನೋ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ 3 ವಿಜ್ಞಾನಿಗಳು ಸಂಶೋಧನೆ ಮಾಡಿರೋದಕ್ಕಾಗಿ ವೈದ್ಯಕೀಯ ವಿಭಾಗದಲ್ಲಿ 3 ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ 3 ವಿಜ್ಞಾನಿಗಳು ಯಾರು ಅಂದ್ರೆ ಡಾಕ್ಟರ್ ಹಾರ್ವೆ ಆಲ್ಟರ್, ಮೈಕಲ್ ಹೌಟನ್ ಜೊತೆಗೆ ಚಾರ್ಲ್ಸ್ ಎಂ ರೈಸ್ ಅಂತಕ್ಕಂತಹ 3 ವಿಜ್ಞಾನಿಗಳು. ನೋಡಿ, ಡಾಕ್ಟರ್ ಹಾರ್ವೆ ಆಲ್ಟರ್ ಯಾರು? ನೋಡಿ, ಇದರಿಂದ ಇವರು ಈ ಸಂಶೋಧನೆ ಮಾಡಿರ್ತಕ್ಕಂತಹ ಒಂದು ವಿಷಯ ಯಾವುದು ಅಂತ ನೋಡೋದಾದ್ರೆ, ಇದರಿಂದ ಇತರರಿಂದ ರಕ್ತ ಪಡೆದಿರ್ತಕ್ಕಂತಹ ಸಮಯದಲ್ಲಿ ಪಿತ್ತಚನಗಾಗಂಗೆ ಸೋಂಕು ಕಾಣಿಸಿಕೊಳ್ಳುತ್ತದೆ. ಸೊ 1960ರ ದಶಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರ್ವೆಯವರು ಈ ಒಂದು ವಿಷಯವನ್ನು ಕಂಡುಹಿಡಿದರು. ರೈಟ್. ಸೊ ಪಿತ್ತಜನಕಾಂಗಕ್ಕೆ ಸಂಬಂಧಪಟ್ಟಂತೆ ರೋಗ ಹರಡುತ್ತಿರುವುದು ಹೆಪಾಟೈಟಿಸ್ ಎ ಅಥವಾ ಹೆಪಾಟೈಟಿಸ್ ಬಿ ವೈರಾಣುಗಳು ಕಾರಣವಲ್ಲ ಅಂತೇಳಿ ಗುರುತಿಸಿದ್ದರು. ಎಷ್ಟರಲ್ಲಿ? 1960ರಲ್ಲಿ. ಅದರ ಜೊತೆಗೆ ಮೈಕಲ್ ಹೌಟನ್ ಅವರು ಆಲ್ಟರ್ ಅವರ ಅಧ್ಯಯನವನ್ನ ಚಿರಾನ್ನಲ್ಲಿರ್ತಕ್ಕಂಥ ಔಷಧಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಮೈಕಲ್ ಹೌಟನ್ ರವರು ಮುಂದುವರಿಸಿದರು. ಅದರ ಜೊತೆಗೆ ಚಾರ್ಲ್ಸ್ ಎಂ ರೈಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಸೈಂಟ್ ಲೂಯಿಸ್ ನಲ್ಲಿರ್ತಕ್ಕಂತಹ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಚಾರ್ಲ್ಸ್ ರೈಸ್ ರವರು ಜೆನೋಮ್ ಎಂಜಿನಿಯರಿಂಗ್ ಮುಖಾಂತರವಾಗಿ ಹೆಪಾಟೈಟಿಸ್ ಬಿ, ಹೆಪಾಟೈಟಿಸ್ ಸಿ ವೈರಾಣುವನ್ನು ಸೃಷ್ಟಿಸಿ ಆ ವೈರಾಣುವಿನಿಂದ ಪ್ರತ್ಯೇಕವಾಗಿರ್ತಕ್ಕಂಥ ರೋಗ ಲಕ್ಷಣಗಳನ್ನು ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಿ ಪತ್ತೆ ಹಚ್ಚಿದರು. ಸೊ ಈ 3 ವ್ಯಕ್ತಿಗಳಿಗೆ ಹೆಪಾಟೈಟಿಸ್ ರೋಗಕ್ಕೆ ಸಂಬಂಧಪಟ್ಟಂತೆ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಸೈನ್ಸ್ ಅಲ್ಲಿ ಒಂದು ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ಬ್ಲ್ಯಾಕ್ ಹೋಲ್. ನೋಡಿ, ವಿಜ್ಞಾನಿಗಳಿಗೆ ಭೌತಶಾಸ್ತ್ರದಲ್ಲಿ ಕಪ್ಪು ರಂಧ್ರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿದ್ದಕ್ಕಾಗಿ 3 ವಿಜ್ಞಾನಿಗಳಿಗೆ ಫಿಸಿಕ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಸೊ ಆ 3 ವಿಜ್ಞಾನಿಗಳು ಯಾರು ಅಂದ್ರೆ ಬ್ರಿಟನ್ನ ರೋಜರ್ ಪೆನ್ರೋಸ್, ಜರ್ಮನಿಯ ರೀನ್ ಆರ್ಡ್ ಗೆಂಜಿಲ್,
ಅಮೇರಿಕಾದ ಆಂಡ್ರಿಯಾ ಫೇಸ್, 3 ಹೆಸರುಗಳನ್ನು ನೆನ್ಪಿಟ್ಕೊಬೇಕಾಗತ್ತೆ. ರೋಜರ್ ಪೆನ್ರೋಸ್ ಅವರು ಆಲ್ಬರ್ಟ್ ಐನ್ಸ್ಟೀನ್ ರ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ, ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತವನ್ನು ಪ್ರಮುಖವಾಗಿ ಆಧಾರವಾಗಿಟ್ಟುಕೊಂಡು ಕಪ್ಪು ರಂಧ್ರವನ್ನು ನಿರ್ಮಿಸಿದರು. ಕಪ್ಪು ರಂಧ್ರವನ್ನು ಪ್ರನೋಸ್ ಕುರಿತು, ಇದರ ಕುರಿತು 1965 ಸಂಶೋಧನೆಯನ್ನು ಬಹಿರಂಗಪಡಿಸಿದ್ದರು. ಆದರೂ ಕೂಡ 1990 ರೀನ್ ಆರ್ಡ್ ಗೆಂಜಿಲ್, ಅಮೆರಿಕದ ಆಂಡ್ರಿಯಾ ಫೇಸ್ ರವರು ಕಪ್ಪು ರಂಧ್ರದ ಕುರಿತು ಕೆಲವೊಂದು ಇನ್ನಷ್ಟು ಇನ್ಫಾರ್ಮೇಶನ್ಸ್ಗಳನ್ನು, ಇನ್ನು ಮೋರ್ ರಿಸರ್ಚ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಪೆನ್ರೋಸ್ ಅವರ ವಾದಕ್ಕೆ ಇನ್ನು ಹೆಚ್ಚು ಬಲ ಬಂತು, ಇನ್ನು ಹೆಚ್ಚು ಪುಷ್ಟಿಯನ್ನು ಸಿಕ್ತು ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ ನೊಬೆಲ್ ಪ್ರಶಸ್ತಿ ಶಾಂತಿ ವಿಭಾಗಕ್ಕೂ ಕೂಡ ಪ್ರತಿ ವರ್ಷ ಕೊಡ್ತಾ ಬರುತ್ತೆ. ನೋಡಿ, ಈ ವರ್ಷದ ಶಾಂತಿ ವಿಭಾಗಕ್ಕೆ ವಿಶ್ವ ಆಹಾರ ಕಾರ್ಯಕ್ರಮ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಭಜನವಾಗಿದೆ. ಇದು ವಿಶ್ವಸಂಸ್ಥೆಯ ಆಹಾರ ಸಹಕಾರವನ್ನು ನೀಡ್ತಕ್ಕಂಥ ಅತ್ಯುನ್ನತ ಸಂಸ್ಥೆ. ಇಟ್ ಇಸ್ ಅ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇದರ ಮುಖ್ಯ ಧ್ಯೇಯ ಏನು ಅಂದರೆ ಎಂಡ್ ಹಂಗ್ರಿ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಮೇಂಟೈನಿಂಗ್, ಆಹಾರ ಭದ್ರತೆಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಹಸಿವನ್ನು ಮುಕ್ತಗೊಳಿಸ್ತಕ್ಕಂಥದ್ದು ಈ ವಿಶ್ವ ಆಹಾರ ಕಾರ್ಯಕ್ರಮದ ಮುಖ್ಯ ಉದ್ದೇಶ. 1961 ಡಿಸೆಂಬರ್ 19 ಇದು ಸ್ಥಾಪನೆ ಆಗುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಮ್ಮೇಳನ ನಡೆಯುತ್ತಲ್ಲ, ಆ ಸಮ್ಮೇಳನದ ಮೂಲಕ ಜೊತೆಗೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನ ಒಂದು ಕಾನ್ಫರೆನ್ಸ್ನ ಮೂಲಕ ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಹುಟ್ಟಾಕುತ್ತೆ. 80 ರಾಷ್ಟ್ರಗಳಲ್ಲಿ 80 ಮಿಲಿಯನ್ಗಿಂತಲೂ ಹೆಚ್ಚು ಜನಗಳಿಗೆ ಆಹಾರವನ್ನು ಕೊಡುವುದರ ಮೂಲಕ, ಎಸ್ಪೆಷಲಿ ಕೋವಿಡ್-19 ಸಂದರ್ಭದಲ್ಲಿ ಆಹಾರವನ್ನು ವಿತರಣೆ ಮಾಡುವುದರ ಮೂಲಕ, ಸರಬರಾಜು ಮಾಡುವುದರ ಮೂಲಕ, ಜೊತೆಗೆ ಎಲ್ಲೆಲ್ಲಿ ಬಿಕ್ಕಟ್ಟುಗಳು ಉಂಟಾಗಿದೆಯೋ ಆ ಪ್ರದೇಶಗಳ ಜನರುಗಳಿಗೆ ಏನು ಮಾಡೋದು, ಆಹಾರವನ್ನು ಕೊಡೋದ್ರ ಮೂಲಕ ಅದನ್ನು ಪರಿಗಣಿಸಿ ರಾಯಲ್ ಸ್ವೀಡಿಷ್ ಅಕಾಡೆಮಿ ಶಾಂತಿ ವಿಭಾಗಕ್ಕೆ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ಏನು ಮಾಡಿದೆ, ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದೆ. ನೋಡಿ, ಇದೊಂದು ಯುನೈಟೆಡ್ ನೇಷನ್ಸ್ನ ವಿಶ್ವಸಂಸ್ಥೆ ಅಭಿವೃದ್ಧಿ ಗ್ರೂಪ್ ಏನಂತ ಕರಿತೀವಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಗ್ರೂಪ್ ಅಂತ ಏನು ಕರಿತೀವಿ, ಆ ಗುಂಪಿನ ಎಕ್ಸಿಕ್ಯೂಟಿವ್ ಭಾಗವಾಗಿ, ಎಕ್ಸಿಕ್ಯೂಟಿವ್ ಆರ್ಗನ್ ಆಗಿ ಕೆಲಸ ಮಾಡುತ್ತೆ. ನೋಡಿ, 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದ್ದಾವೆ, ರೈಟ್. 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ದೇರ್, ರೈಟ್. ಸೊ ಆ 17 ಸಸ್ಟೈನಬಲ್ ಗೋಲ್ಸ್ಗಳಲ್ಲಿ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 2ನೇ ಗುರಿ ಏನು ಅಂದರೆ ಎಂಡ್ ಹಂಗರ್, ರೈಟ್. ಸೊ 0 ಹಂಗರ್, 2030 ಶೂನ್ಯ ಹಸಿವುಗಳನ್ನು ನಾವು ಮೇಂಟೈನ್ ಮಾಡಬೇಕು, ಸಾಧಿಸಬೇಕು ಅನ್ನೋದು ಸುಸ್ಥಿರ ಅಭಿವೃದ್ಧಿ ಗುರಿಯ 17 ಗುರಿಗಳಲ್ಲಿ 2ನೇ ಗುರಿ ಯಾವುದು ಅಂದರೆ ಶೂನ್ಯ ಹಸಿವು. ಎಷ್ಟರಲ್ಲಿ? 2030. ಸೊ ಈ ಶೂನ್ಯ ಹಸಿವುಗಳನ್ನು ಮೇಂಟೈನ್ ಮಾಡೋದಕ್ಕೆ, ಸಾಧಿಸೋದಕ್ಕೆ ಈ ವಿಶ್ವ ಆಹಾರ ಕಾರ್ಯಕ್ರಮದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇಲ್ಲಿ BM ಹೆಗ್ಡೆ ಮತ್ತು ಕಲ್ಗುಡಿಗೆ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಅಂತ ಇದೆ. ನೋಡಿ, ಪುಸ್ತಕ ಪ್ರಾಧಿಕಾರ ಪ್ರಶಸ್ತಿ 2019ನೇ ಸಾಲಿನ ವಿವಿಧ ವಾರ್ಷಿಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಸೊ ಅದರಲ್ಲಿ 75,000 ರು ಮೊತ್ತದ ಬಹುಮಾನ ಹೊಂದಿರತಕ್ಕಂತಹ ಡಾಕ್ಟರ್ ಎಂ ಕಲಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿಗೆ ವಿಮರ್ಶಕ ಹಾಗೂ ವಿದ್ವಾಂಸ ಡಾಕ್ಟರ್ ಬಸವರಾಜ ಕಲ್ಗುಡಿ ಅವರು ಆಯ್ಕೆಯಾಗಿದ್ದಾರೆ. ಇದ್ರ ಜೊತೆಗೆ ಫೇಮಸ್ ಸರ್ಜನ್ ಆಗಿರ್ತಕ್ಕಂಥ, ಫೇಮಸ್ ಡಾಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ BM ಹೆಗ್ಡೆ ಅವರಿಗೆ ಅನುಪಮ ನಿರಂಜನ ವೈದ್ಯಕೀಯ ಮತ್ತು ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಸೊ ದಿಸ್ ಈಸ್ ಅಬೌಟ್ BM ಹೆಗ್ಡೆ ಅಂಡ್ ಕಲ್ಗುಡ್ಗಿ ಅಂತ ಹೇಳ್ತಾ, ಸೊ ದಿಸ್ ಈಸ್ ಅಬೌಟ್ ದ ವಿಡಿಯೋ ಗೈಸ್. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಲೆಟ್ ಮಿ ನೋ ಯುವರ್ ಥಾಟ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್ಸ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಅಂತ ಹೇಳ್ತಾ ಧನ್ಯವಾದಗಳು.